ಕಪ್ಪು ಮಣ್ಣಿನವನು. ವಜ್ರ ಬಲ್ಲಾಳರಾಯ ಸೋಗೆ ಬಲ್ಲಾಳರಾಯ ಕತ್ತಿಗಲೆ ಬಿತ್ತಿ ಹೋದ ವಂಶಾದವನು. ಈ ಸೀಮೆಗೆ ಶಿವ ನೀಡಿದ ವರವೋ, ಈ ಊರಿಗೆ ಇವಾಲದ ಮರವೋ, ಮೂರು ಸುತ್ತಿನ ಕ್ವಾಟೆ ಗಸ್ತಿಗೆ ನಿಂತ ಗರಡಿ ಮನೆ ನಾಯಕ. 6,000 ದಂಡು ಬಂದರು ಬಿಡನು ಕಾವಲಿನ ಕಾಯಕ. ನನ್ನ ಗುರಿ ಈ ಗ್ರಾಮನ ಅಭಿವೃದ್ಧಿ ಮಾಡಬೇಕಷ್ಟೇ. ನನ್ನ ಚಿಂತನೆ ಅಭಿವೃದ್ಧಿ ಅಷ್ಟೇ. ಏನು ನೀವೆಲ್ಲ ಆಶೀರ್ವಾದ ಮಾಡಿದಿರಿ. ಈ ಗ್ರಾಮನ ಮಾದರಿ ಗ್ರಾಮ ಮಾಡಬೇಕು, ಈ ಗ್ರಾಮ ಇಡೀ ಜಿಲ್ಲೆಗೆ ಮಾದರಿ ಆಗಬೇಕು ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ನಾನು ಈ ಗ್ರಾಮಕ್ಕೆ ಬಂದಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಕೊಟ್ಟಿದ್ದೀರಿ. ಒಂದು ಕಡೆ ಮುಸ್ಲಿಂ ಬಾಂಧವರು, ಒಂದು ಕಡೆ ಎಲ್ಲ ಸಮಾಜದ ಹಿಂದೂ ಬಾಂಧವರು ಆಶೀರ್ವಾದಕ್ಕೆ ನಾನು ಎಲ್ಲೂ ಧಕ್ಕೆ ತರದಂಗೆ ಏನು ಮುಂದಿನ ದಿನಗಳಲ್ಲಿ ಯುವಕರಿಗೆ ಉದ್ಯೋಗ ಕೊಡಿಸೋದಿರ್ಬೋದು, ಇಲ್ಲಿ ಕೆಲಸ ಕಾರ್ಯಗಳಿರ್ಬೋದು, ಯಾವುದೇ ಒಂದು ಕೆಲಸಗಳಿರಲಿ ಗೊಂದಲ ಇಲ್ದಾನೆ ನಿಮ್ಮ ಜೊತೆ ನಿಮ್ಮ ಮನೆ ಮಗನಾಗಿ ಇವತ್ತು ನಾನು ಇರ್ತೇನೆ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಕೈ ಮುಗಿದು ಕೇಳ್ತಾ, ಏನು ಇಷ್ಟೊಂದು ಅದ್ಭುತವಾಗಿ ನನಗೆ ಆಶೀರ್ವಾದ ಮಾಡಿ ತಾಯಂದ್ರು ಊಟ ತಿಂಡಿ ನಿದ್ರೆ ಬಿಟ್ಟು ನನಗೆ ಗೆಲುವಿಗೆ ಶ್ರಮ ಪಟ್ಟಿದ್ದೀರಿ. ನಿಮಗೆ ಆಭಾರಿ ಆಗಿರ್ತೇನೆ ಅಂತೇಳಿ ಮತ್ತೊಮ್ಮೆ ನಮ್ಮ ತಾಯಂದಿರಿಗೆ ಕಾವೇರಿಯ ಕಾಲಂಚಿನ ರೈತ, ಈ ಊರಿನ ಚಿರ ಶಾಂತಿಯ ದೂತ, ಈ ಭೂಮಿಗೆ ಬೆನ್ನು ಕೊಟ್ಟವನಲ್ಲ ಬೆವರ ಗೆಣೆಕಾರ. ಗಂಡು ಮೆಟ್ಟಿನ ನಾಡ ಸಂಸ್ಕೃತಿ ಕಾಯೋ ಊರಿನ ಸರದಾರ. ಕಾವೇರಿಯ ಕಾಲಂಚಿನ ರೈತ, ಈ ಊರಿನ ಚಿರ ಶಾಂತಿಯ ದೂತ, ಈ ಭೂಮಿಗೆ ಬೆನ್ನು ಕೊಟ್ಟವನಲ್ಲ ಬೆವರ ಗೆಣೆಕಾರ. ಗಂಡು ಮೆಟ್ಟಿನ ನಾಡ ಸಂಸ್ಕೃತಿ ಕಾಯೋ ಊರಿನ ಸರದಾರ. ಹಿರಿಯರಿಗೆ ಎಲ್ಲ ಒತ್ತಡಗಳ ಮಧ್ಯೆನೋ ಏನೋ ಎಷ್ಟೇ ಒತ್ತಡಗಳು ಬಂದರೂ ಕೂಡ ನೀವೆಲ್ಲಿನೂ ಒಂಚೂರು ಜಗ್ದನೆ ನನಗೆ ಆಶೀರ್ವಾದ ಮಾಡಿದಿರಿ. ನಾನು ಮತ್ತೊಮ್ಮೆ ನಿಮಗೆ ಆಭಾರಿ ಅಂತ ಹೇಳ್ತಾ ಎಲ್ಲರಿಗೂ ಹೊಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.